ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವ ಚ, ಪೂರ್ಣ ಪ್ರಜ್ಞಸ್ತು ತೃತೀಯೋ ಭಗವತ್ ಕಾರ್ಯಸಾಧಕಃ. ಭಗವಂತನ ಎಲ್ಲ ಕಾರ್ಯಗಳಲ್ಲಿ ವಾಯುದೇವರ ವಿಶೇಷವಾದಂಥ ಸೇವೆ ಇರುತ್ತದೆ ಅಂತ ವಾಯುದೇವರ ಮಹಿಮೆಯನ್ನು ಚರಿತ್ರೆಯನ್ನು ನಿನ್ನೆ ನಾವು ತಿಳಿದಿದ್ದೇವೆ. ಇವತ್ತು ಆ ವಾಯುವಿನ ಅವತಾರ ಕಥೆಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಂಬೋಣ. ವಾಯುದೇವರು ಭಗವಂತನ ಎಲ್ಲ ಕಾರ್ಯಗಳಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು, ಪ್ರಧಾನವಾದ ಸೇವೆಯನ್ನು ಸಲ್ಲಿಸುತ್ತಾರೆ. ಹಾಗಾಗಿ ಭಗವಂತನು ತಾನು ರಾಮನಾಗಿ ಬಂದಾಗ ಈ ವಾಯುದೇವರು ಹನುಮಂತರಾಗಿ ಬಂದರು. ಅದೇ ಭಗವಂತ ಕೃಷ್ಣನಾಗಿ ಬಂದಾಗ ಅದೇ ವಾಯುದೇವರು ಭೀಮನಾಗಿ ಬಂದ. ಹನುಮನಿಗೂ ಭೀಮನಿಗೂ ಎಂಥದೇ ವ್ಯತ್ಯಾಸವೂ ಇಲ್ಲ. ಅದೇ ವಾಯುದೇವರು ಕಲಿಯುಗದಲ್ಲಿ ಭಗವಂತನಾದ ವೇದವ್ಯಾಸರ ವೇದ, ಉಪನಿಷತ್, ಪುರಾಣ, ಇತಿಹಾಸ, ವಾಂಗ್ಮಯಕ್ಕೆ ಅರ್ಥದ ಗೊಂದಲಾಗಿರುವಾಗ ಸಜ್ಜನರನ್ನು ಪಾಲಿಸಲು, ಸಜ್ಜನರಿಗೆ ಆ ವೇದರಾಶಿಗಳ, ಉಪನಿಷತ್ತುಗಳ, ಬ್ರಹ್ಮಸೂತ್ರಾದಿ, ಗೀತಾ ಇತ್ಯಾದಿ ಎಲ್ಲ ಗ್ರಂಥಗಳ ಇದಮಿತ್ತವಾದಂಥ ಜ್ಞಾನವನ್ನು ಕೊಡಲು, ವ್ಯಾಸರ ಹೃದಯವನ್ನು ತಿಳಿಸಲು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಭಗವಂತನ ಆಜ್ಞಾನುಸಾರವಾಗಿ ನಮ್ಮ ನಿಮ್ಮೆಲ್ಲರ ಗುರುಗಳಾಗಿ ನಾವಿರುವ ಈ ಕಲಿಯುಗದಲ್ಲಿ ಮಧ್ವರಾಗಿ ಜನಿಸಿದ್ದಾರೆ. ಈಗ ಹನುಮಂತನ ಬಗ್ಗೆ ವಿಚಾರ ಮಾಡಿದರೆ, ಭಗವಂತನು ತಾನು ದೇವತೆಗಳು ಪ್ರಾರ್ಥಿಸಿದಾಗ ರಾವಣ ಸಂಹಾರಕ್ಕಾಗಿ ಈ ಧರೆಯಲ್ಲಿ ನರನಾಗಿ ಬಂದಿದ್ದಾನೆ. ಆವಾಗ ದೇವತೆಗಳೆಲ್ಲ ವಾನರರಾಗಿ ಬಂದಿದ್ದಾರೆ. ಯಾಕೆ? ರಾವಣ ಕೇಳಿದನಂತ, ನರರೂ ವಾನರಿಂದ ನನಗೆ ಎಂಥ ತೊಂದರೆ ಇಲ್ಲ, ಹಾಗಾಗಿ ಅವರನ್ನು ಬಿಟ್ಟು ಯಾರಿಂದಲೂ ನನಗೆ ಮರಣ ಬರಬಾರದು ಅಂತ. ಹಾಗಾಗಿ ಪರಮಾತ್ಮನು ನರನಾದಾಗ ದೇವತೆಗಳೆಲ್ಲ ಕೂಡ ವಾನರರಾದರು. ಆವಾಗ ವಾಯುದೇವರು ಅಂಜನ ಉದರದಲ್ಲಿ ಕೇಸರಿಯ ಮನೆಯಲ್ಲಿ ಅವತರಿಸಿದ. ಕೇಸರಿ ಅಂಜನಾ ದಂಪತಿಗಳು, ಅಂಜನಾದೇವಿ ವಾಯುದೇವರ ಉಪಾಸನೆಯನ್ನು ಮಾಡಿ ವಾಯುದೇವರನ್ನ ಮಗನಾಗಿ ಪಡೆದಳು. ಆ ಅವತಾರದಲ್ಲಿ ಅವನಿಗೆ ಹನುಮ ಅಂತ ಹೆಸರಿಟ್ಟಿದ್ದರು. ಏನು ಹನುಮ? ಎಲ್ಲರೂ ಹೇಳ್ತಾರೆ ಎತ್ತರದ ದವಡೆ ಉಂಟು, ಹಾಗೆ ಅವನ ಹೆಸರು ಹನುಮ ಅಂತ. ಹನು ಅಂದರೆ ದವಡೆ, ಎತ್ತರದ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉಂಟು ದವಡೆ ಅಂತ. ಎಲ್ಲ ಮಂಗಗಳಿಗೆ ದವಡೆ ಹೆಚ್ಚಾಗಿರುತ್ತದೆ, ಹಾಗೆ ಎಲ್ಲವೂ ಹನುಮ ಆಗಬೇಕಲ್ಲ? ಅಲ್ಲ, ಇದೊಂದೇ ಹನುಮ ಆಯಿತು. ಯಾಕೆ ಅಂದರೆ ಹನು ಎಂಬ ಶಬ್ದಕ್ಕೆ ದವಡೆ ಅಂತ ಅರ್ಥ ಉಂಟು, ಅದರ ಜೊತೆಗೆ ಜ್ಞಾನ ಅಂತಲೂ ಅರ್ಥ ಉಂಟು. ಹಾಗಾಗಿ ಜ್ಞಾನ ಹೆಚ್ಚು ಉಳ್ಳವನು. ಹಾಗಾಗಿ ಇವನು ಯಾರು? ಹನುಮಾನ್, ಜ್ಞಾನ ಉಳ್ಳವನು, ಜ್ಞಾನಪೂರ್ಣನು ಅಂತ. ರೈಟ್. ಈ ಹನುಮಂತ ಸೂರ್ಯನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದನಂತ. ಉದಯಾಸ್ತ ಶೈಲಗಳಲ್ಲಿ ನಿಂತು ಅಂತ ಹೇಳ್ತಾರೆ ಶ್ರೀಪಾದರಾಜರು. ಉದಯಾದ್ರಿ ಮೇಲೆ ಅಸ್ತಾದ್ರಿ ಮೇಲೆ ನಿಂತನಂತ. ಕಾಲನ್ನು ಎರಡು ಕಾಲು ಇಟ್ಟು ಎಷ್ಟು ಎತ್ತರ ಬೆಳೆದಿರಬೇಕು ಆ ಗಾತ್ರದಲ್ಲಿ ಹನುಮಂತನಿಗೆ ಈ ಸೂರ್ಯನಾರಾಯಣ ವಿದ್ಯಾಭ್ಯಾಸವನ್ನು ಹೇಳಿದ. ಎಲ್ಲ ವ್ಯಾಕರಣಶಾಸ್ತ್ರವನ್ನು, ವೇದಶಾಸ್ತ್ರವನ್ನು ಎಲ್ಲ ಅಧ್ಯಯನ ಮಾಡಿ ಪರಿಣಿತನಾದಂಥ ಹನುಮಂತ ತಾನು ಸುಗ್ರೀವನಿಗೆ ಮಿತ್ರನಾಗಿದ್ದ, ಸಚಿವನಾಗಿದ್ದ. ರಾಮನು ತಾನು ಸೀತೆಯನ್ನು ಕಳೆದುಕೊಂಡ ನೆಪದಿಂದ ಋಷ್ಯಮುಖಕ್ಕೆ ಬಂದಾಗ ರಾಮನ ವಿಚಾರವನ್ನು ಮಾಡಲಿಕ್ಕೆ ತಾನು ಹೋದ ಹನುಮಂತ ಋಷ್ಯಮುಖದಲ್ಲಿ. ರಾಮನ ಭೇಟಿಯಾಯಿತು, ರಾಮನ ಜೊತೆ ಮಾತನ್ನು ಮಾತಾಡಿದ. ರಾಮ ಮೊದಲು ಬಾರಿ ಹನುಮಂತನ ನೋಡಿದ. ರಾಮ ಮೊದಲು ಬಾರಿ ಹನುಮಂತನ ನೋಡಿ ಎತ್ತಿದ ಉದ್ಗಾರವೇನಪ್ಪ ಅಂದರೆ, ಎಷ್ಟು ಹೆಮ್ಮೆ ಇರಬೇಕು ಆ ಹನುಮಂತನಿಗೆ. ತಾನು ಹೇಳುತ್ತಾನೆ, ಲಕ್ಷ್ಮಣ ನೋಡಿ ಈ ಕೋತಿ ಮಾತಾಡೋದಲ್ಲ, ಸುಂದರವಾಗಿ ಮಾತಾಡುತ್ತದೆ, ಎಷ್ಟು ಚಂದ ಮಾತಾಡುತ್ತದೆ ಈ ಕೋತಿ. ಇಂಥ ಮಾತನ್ನು ಎಲ್ಲಿ ಕೇಳಲಿಲ್ಲ, ಅದ್ಭುತ ಮಾತಾಡುತ್ತಿದೆ. ಈ ಮಾತುಗಾರಿಕೆ ಬರಲಿಕ್ಕೆ ಕಾರಣವೇನು ಅಂದರೆ, ಇದು ಮೂರು ವೇದಗಳನ್ನು ಅಧ್ಯಯನ ಮಾಡಿರಬೇಕು, ವ್ಯಾಕರಣವನ್ನು ಸಮೀಚೀನವಾಗಿ ಓದಿರಬೇಕು ಅಂತ ಹೇಳಿ ಆ ಹನುಮಂತನನ್ನು ಮೆಚ್ಚಿದ.
ಅದೇ ಶ್ರೀಪಾದರಾದರು ಹೇಳುತ್ತಾರೆ, ಆ ವಿಷಯವನ್ನೇ ಹೇಳುತ್ತಾರೆ. ಮುಖದಲ್ಲಿ ಕಿಂಚಿದ ಅಪಶಬ್ದ ಯವಗಿಲ್ಲವೆಂದು ರಾಮನು ಮೆಚ್ಚಿದ ಅಂತ. ರಾಮ ಯಾಕೆ ಮೆಚ್ಚಿದ ಅಂದರೆ ಮುಖದಲ್ಲಿ ಕಿಂಚಿತ್ತೂ ಅಪಶಬ್ದವಿಲ್ಲ. ಮುಖ ಅಂದರೆ ಬಾಯಿ. ಆ ಮಂಗ ಬಾಯಿ ತೆಗೆದರೆ ಎಲ್ಲ ಸುಶಬ್ದಗಳೇ ಬಿಟ್ಟರೆ ಅಪಶಬ್ದವೇ ಇಲ್ಲ. ಹಾಗಾಗಿ ಮೆಚ್ಚಿದ ರಾಮ ಆ ರಾಮನನ್ನು ಕರೆಕೊಂಡು ಹೋಗಿ ಸುಗ್ರೀವನಿಗೆ ಪರಿಚಯ ಮಾಡಿಸಿದ ಹನುಮಂತ. ಸುಗ್ರೀವನು ರಾಮನ ಜೊತೆ ಸಖ್ಯವನ್ನು ಮಾಡಿಕೊಂಡ. ಹಿಂದೆ ಮಾಯಾವಿಯ ವಿಷಯದಲ್ಲಿ ಭೇದಾಭಿಪ್ರಾಯ ಬಂದಿತ್ತು ವಾಲಿಗೆ ಸುಗ್ರೀವನಿಗೆ. ವಾಲಿ ತೊಂದರೆ ಬಿದ್ದು ವಿಷಯವನ್ನು ತಿಳ್ಕೊಳ್ಳದೆ ಸುಗ್ರೀವನನ್ನು ಒದ್ದು ಹಾಕಿ ಅವನ ಹೆಂಡತಿಯನ್ನು ಬಲಾತ್ಕಾರ ಮಾಡಿದ. ಹಾಗಾಗಿ ಸುಗ್ರೀವ ಎಲ್ಲ ದೇಶವನ್ನು ಸುತ್ತಿ, ಪ್ರಪಂಚವನ್ನೆಲ್ಲ ಸುತ್ತಿ, ಎಲ್ಲಿ ವಾಲಿ ಬರಲಾರನೋ ಅಂತ ಋಷ್ಯಮುಖ ಪರ್ವತದಲ್ಲಿ ತನ್ನ ಸಹಚರರನ್ನು ಕೂಡಿಸಿಕೊಂಡು, ಅಂದರೆ ಈ ಜಾಂಬವಂತ, ಹನುಮಂತ ಮುಂತಾದವರನ್ನು ಕೂಡಿಕೊಂಡು ವಾಸ ಮಾಡುತ್ತಿದ್ದ. ಅಂಥ ಸುಗ್ರೀವ ತಾನು ಹೇಳಿದ, ತನ್ನ ಅಣ್ಣನನ್ನು ಕೊಂದು ಸುಗ್ರೀವನಿಗೆ ತನಗೆ ಕಿಷ್ಕಿಂಧ ರಾಜ್ಯವನ್ನು ಕೊಡಿಸಿದರೆ ನಾನು ಅವಶ್ಯ ನಿಮ್ಮ ಪತ್ನಿ ಸೀತೆಯನ್ನು ಹುಡುಕಿ ತರುತ್ತೇನೆ ಅಂತ ಹೇಳಿ ಮಾಡಿದ. ಆ ಮಾತನ್ನು ಕೊಟ್ಟ ಮೇಲೆ ರಾಮ ತಾನು ವಾಲಿ ಜೊತೆ ಸುಗ್ರೀವನು ಯುದ್ಧ ಮಾಡುವಾಗ ಗುಟ್ಟುನಿಂದ ಹಿಂದೆ, ಮರದ ಹಿಂದೆ ನಿಂತು ಬಾಣವನ್ನು ಹಾಕಿ ವಾಲಿಯನ್ನು ಸಂಹಾರ ಮಾಡಿ ಮತ್ತೆ ತಾನು ಆ ಹನುಮಂತನ ದ್ವಾರ ಈ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು ಮಾಡಿಸಿದ. ಇಲ್ಲಿ ನಾವು ತಿಳಿಯಬೇಕಾದಂಥ ಒಂದು ವಿಷಯ ಉಂಟು. ಯಾರು ಸಖ್ಯವನ್ನು ಮಾಡಿದಕ್ಕೆ ಸುಗ್ರೀವನು ರಾಮನ ಒಂದು ಸಹವಾಸವನ್ನು ಹೊಂದಿದ, ಹನುಮಂತನ ಸಖ್ಯವನ್ನು ಮಾಡಿದಕ್ಕೆ. ಹನುಮ ಯಾರು? ವಾಯುದೇವರು. ವಾಯುದೇವರ ಮತವೇ ಹನುಮನ ಮತ. ಹನುಮ ವಾಯು ಒಂದೇ ಅಲ್ವಾ? ಈ ಹನುಮಂತನ ಮತವೇ ಹರಿಯ ಮತ. ಅದೇ ದಾಸರು ಹೇಳುತ್ತಾರೆ, ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ ಅಂತ. ಇಬ್ಬರ ಅಭಿಪ್ರಾಯ ಒಂದೇ. ಹಾಗಾಗಿ ಹೇಳುತ್ತಾರೆ ದಾಸರು, ಹನುಮನ ನಂಬಿ ಸುಗ್ರೀವನು ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮಂತನ ನಂಬಿದಕ್ಕೆ ಅಲ್ವಾ ಸುಗ್ರೀವನು ಕಿಷ್ಕಿಂಧಾಧಿಪತಿಯಾದ. ಎಷ್ಟು ಕಾಲ ನಿಂತರು, ಎಷ್ಟು ಪ್ರಯತ್ನ ಮಾಡಿದರೂ ವಾಲಿಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಸುಗ್ರೀವರಾಜನು ಆಗುವುದೇ ಅಸಂಭವ ಆಗಿತ್ತು. ಅಂಥ ಪ್ರಸಂಗದಲ್ಲಿ, ಅಂದರೆ ಏನು ಆಯಿತು ಅಂದ ಪ್ರಸಂಗದಲ್ಲಿ ಹನುಮಂತನ ಒಂದು ಸಖ್ಯದಿಂದ ರಾಮನ ಸಹವಾಸವಾಯಿತು. ನಾವು ನಮ್ಮ ಜೀವನದಲ್ಲಿ ರಾಮನ ಸಹವಾಸ ಪಡೆಯಬೇಕಾದರೆ, ಅಥವಾ ಕೃಷ್ಣನ ಸಹವಾಸ ಪಡೆಯಬೇಕಾದರೆ, ಅಥವಾ ವೇದವ್ಯಾಸರ ಸಹವಾಸ ಪಡೆಯಬೇಕಾದರೆ ಯಾರ ಪಾದ ಹಿಡಿಬೇಕಪ್ಪ? ಭಗವಂತನ ಪಾದ ದೊರಕಬೇಕಾದರೆ ಖಂಡಿತವಾಗಿ ವಾಯುದೇವರ ಪಾದವನ್ನು ಹಿಡಿಯಬೇಕು. ವಾಯುದೇವರು ಎಲ್ಲಿ ಸಿಗುತ್ತಾರೆ ನಮಗೆ? ಹನುಮ ಭೀಮ ಮಧ್ವರಾಗಿಯೇ ಸಿಗುತ್ತಾರೆ. ಹನುಮಂತನನ್ನು ಭಜಿಸಿದರೆ ನಮ್ಮ ಜೊತೆ ಶ್ರೀಹರಿ, ಶ್ರೀನಿವಾಸನು, ರಾಮಚಂದ್ರನು, ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆಯೇ ಇರುತ್ತಾರೆ. ಅದೇ ಅಲ್ವಾ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ. ಎಲ್ಲೆಲ್ಲಿ ರಾಮನ ಧ್ವನಿ ಕೇಳುತ್ತದೋ ಅಲ್ಲಿ ಹನುಮಂತ ಇರುತ್ತಾನೆ. ಹನುಮಂತ ಇದ್ದಾನೆ ಎಂದರೆ ರಾಮ ಖಂಡಿತ ಇರುತ್ತಾನೆ. ರಾಮ ಎಲ್ಲಿರುತ್ತಾನೆ? ಹನುಮ ಎಲ್ಲಿದ್ದರೆ ಅಲ್ಲಿ ರಾಮ ಇರುತ್ತಾನೆ. ವಾಯುದೇವರ ಅವತಾರವೇ ಹಾಗಲ್ವಾ? ಹಾಗಾಗಿ ನಾವು ಕೂಡ ಹನುಮಂತನ ಭಜಕರಾಗಬೇಕು, ಹನುಮಂತನನ್ನು ಭಜನೆ ಮಾಡಬೇಕು, ಹನುಮಂತನ ಸಹವಾಸ ಬೆಳೆಸಬೇಕು, ಹನುಮನ ಜೊತೆ ಮೈತ್ರಿಯನ್ನು ಮಾಡಬೇಕು. ಎಷ್ಟು ಶಾಸ್ತ್ರ ಓದು, ಎಷ್ಟು ವೇದ ಓದು, ಎಷ್ಟು ಏನು ಮಾಡಿದರೂ ಕೂಡ ಭಗವಂತ ದೊರೆಯನು. ಕೇವಲ ಹನುಮಂತನ ಭಜನೆಯಿಂದ, ಹನುಮಂತನ ದಾಸತ್ವದಿಂದಲೇ ನಮಗೆ ಆ ಭಗವಂತ ಸಿಗುತ್ತಾನೆ ಎಂಬುದರಲ್ಲಿ ಎಂಥ ಅತಿಶಯವೂ ಇಲ್ಲ. ಹಾಗೆ ಹನುಮಂತನ ನಂಬಿದರೆ ಭಗವಂತ ಖಂಡಿತ ನಮಗೆ ದೊರಕುತ್ತಾನೆ. ಇನ್ನು ಮುಂದೆ ಹನುಮಂತನ ವಿಹಾರ ಏನು, ಅವನ ಕ್ರಿಯೆ ಏನು ಎಂಬುದನ್ನು ನಾಳೆ ನೋಡೋಣ. ಸ್ವಸ್ತಿ.